Hey guys, welcome back to my YouTube channel, ರಂಜಿತಾ ವಿವೇಕ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ. ಗೈಸ್ ಏನು ಗೊತ್ತಾ, ಒಂದು ಹ್ಯಾಪಿ ವಿಚಾರ. ನಂದೊಂದು ಅದೇ ಪೂಜೆದು ವಿಡಿಯೋ ಮಾಡಿದ್ದೆ, ಅದು ಇನ್ಸ್ಟಾದಲ್ಲಿ ಹಾಕಿದ್ದೆ. 2 ಮಿಲಿಯನ್ಸ್ ಹೋಗ್ತಾ ಇದೆ ವ್ಯೂಸ್. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು ನೋಡಿದಾಗ. ಫಸ್ಟ್ ಟೈಮ್ ನಂದು ಮಿಲಿಯನ್ ರೀಚ್ ಆಗಿರೋದು, ಅದೊಂದು ಖುಷಿ ವಿಚಾರ. ಆಮೇಲೆ ಇವತ್ತಿನ ಕತೆ, ಇವತ್ತಿನ ಟಾಪಿಕ್, ಇವತ್ತಿನ ವಿಚಾರ, ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ನಾನು ಜುಡಿಯೋ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಶುರು ಮಾಡಿದೆ. ಇವಾಗ ಟೈಮ್ ಆಗಲೇ 6 ಮೇಲಾಗಿದೆ ಸಂಜೆ. ಹಾಗೆ ನಮ್ಮ ಅಂಗಡಿ ಹತ್ರ ಹೋಗಬೇಕು. ಹಾಗೆ ಏನೇನೆಲ್ಲ ಮಾಡ್ತೀನಿ ನೋಡೋಣ ಬನ್ನಿ. ಮತ್ತು ಯಾರಾದ್ರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಓಕೆ ಗೈಸ್, ತುಂಬ ಟೈಮ್ ಹೋಗಿದೆ, ಬನ್ನಿ ಚಲೋ. ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಗೊತ್ತಾ, ಇನ್ನೊಂದು ಸ್ಯಾಡ್ ನ್ಯೂಸ್. ನಾನು ಚಿಂಚುನ ಊರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದೊಂದು ಬೇಜಾರಿದೆ. ಅದು ಫೀಡಿಂಗ್ ಸ್ಟಾಪ್ ಮಾಡ್ಸೋಣ ಅಂತೇಳಿ ಊರಲ್ಲೇ ಬಿಟ್ಟು ಬಂದೆ. ಅವನೇನು ಆರಾಮಾಗಿದ್ದಾನೆ ಗೈಸ್, ನನ್ನನ್ನು ಕೇಳ್ತಾನೇ ಇಲ್ಲ. ಮರ್ತೋಗ್ಬಿಡ್ತಾನೆ ಹಿಂಗೆ ಬಿಟ್ಟರೆ ನನ್ನನ್ನು. ಅದಕ್ಕೆ ನಾನು ನಾಳೆ ಹೋಗ್ಬಿಡ್ತಾ ಇದ್ದೀನಿ ಊರಿಗೆ. 2 ಡೇಸ್ ಆಯಿತು. ಸಂಡೇ ಬಂದಿದ್ದು ನಾವು, ಇವತ್ತು ಟ್ಯೂಸ್ಡೇ. ಆರಾಮಾಗಿದ್ದಾನೆ. ರಾತ್ರಿ ಹೊತ್ತು 1 ಟೈಮ್ ಏನೋ ಎದೊಳ್ತಾನೆ ಅಷ್ಟೇ. ಆವಾಗ ಹಾಲು ಬಿಸಿನೀರು ಏನಾದರೂ ಕೊಟ್ಟರೆ ಮತ್ತೆ ಕೊಡ್ಬಿಟ್ಟು ಮಲ್ಕೊಬಿಡ್ತಾನೆ. 1 ಅವರ್ ಆಟ ಆಡ್ತಾನೆ, ಮತ್ತೆ ಮಲ್ಕೊಬಿಡ್ತಾನಂತೆ. ಸೊ ಆರಾಮಾಗಿದ್ದಾನೆ. ಅಲ್ಲೆಲ್ಲ ಹಸು, ಮೇಕೆ, ಕುರಿ ಮತ್ತು ಅಕ್ಕಪಕ್ಕ ಜನ ಮತ್ತು ಎಲ್ಲರೂ ಅವನ್ನ ಗಾಡೀಲಿ ಕರ್ಕೊಂಡೋಗ್ತಾರಂತೆ ಟ್ರಿಪ್ಪು. ಸೊ ಅದೆಲ್ಲ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಅವ್ನು ನಮ್ಮನ್ನು ನೆನಪೇ ಮಾಡ್ಕೊತಾ ಇಲ್ಲ. ವೀಡಿಯೋ ಕಾಲ್ ಮಾಡಿ ಮುಖ ತೋರಿಸಿದ್ರು ನನ್ನ ಅಳ್ತಾ ಇಲ್ಲ, ಆರಾಮಾಗಿದ್ದಾನೆ, ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ. ಮತ್ತು ನಂಗೆ ಅದೊಂದೇ ಬೇಜಾರು. ಮನೆಯೆಲ್ಲ ಕಿಲಕಿಲ ಅಂತ ಓಡಾಡ್ತಿದ್ದ, ಇವಾಗ ಯಾರೂ ಇಲ್ವಲ್ಲ, ನಾನು ಬೇಕಿಬ್ಬರೇ. ಅದೊಂದು ಬೇಜಾರಿದೆ, ಅದಷ್ಟೇ. ನಾನು ನಾಳೆ ಹೋಗ್ಬಿಡ್ತೀನಲ್ಲ, ನನಗೇನು ಬೇಜಾರಾಗಲ್ಲ. ಸರಿ, ಟೈಮ್ ಆಯಿತು, ಬನ್ನಿ ಸ್ಕೀ ಎತ್ಕೊಂಡು ಚಲೋ ಸ್ಟುಡಿಯೋ. ಮೇಲೆ ಹೋಗ್ತಾ ಇದ್ದೀನಿ. ನೈಸ್ನಾ, ಚೆನ್ನಾಗಿದೆ. ಎಲ್ಲ ವೈಟೇ ಸಿಗುತ್ತೆ ನಮಗೆ ಯಾವಾಗಲೂ. ಬಸ್ ಸಿಕ್ಕಿದ್ನ ಬಾಚ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಹೋಗಿದ್ದೆ ಚಿಂಚುಗೆ ತಗೊಳ್ಳೋಣ ಅಂತ. ನಾನು ಶಾಪಿಂಗ್ ಮುಗಿದ್ದು ಗಾಡಿ ಅಲ್ಲಿ ಗೈಸ್, ಹಂಗೆ ಮಸಾಲೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ಗೈಸ್, ನಾನು ತೊಗೊಂಬಂದಿದ್ದೆಲ್ಲ ತೋರಿಸ್ತೀನಿ ಇವಾಗ, ಏನೇನೆಲ್ಲ ತೊಗೊಂಡು ಬಂದೆ ಅಂತ. ವೆಯ್ಟ್. ಇದು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಸೇಲ್ ನಡೀತಿದೆ ಅಂತ ಅಂದರು, ಬಟ್ ಸೇಲ್ ನಡೀತಿತ್ತೇನೋ. ಮೇ ಬಿ ನಾನು ಹೋಗೋ ಅಷ್ಟರಲ್ಲಿ ಅದೆಲ್ಲ ಫುಲ್ಲು ದೋಚ್ಕೊಂಡು ಹೋಗ್ಬಿಟ್ಟು ಬಾಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಒಂದು ಮಾತ್ರ ನನಗೆ ಸಿಕ್ಕಿದ್ದು ಸೇಲಲ್ಲಿ. 699 ಇದೆ, ಬಟ್ ನನಗೆ 299ಗೆ ಸಿಕ್ಕಿದೆ. ಸೇಲಲ್ಲಿ ನನ್ನ ಸೈಜಿಗೆ ಇದೊಂದೇ ಪ್ಯಾಂಟ್ ಸಿಕ್ಕಿರೋದು. ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟಿದ್ರು ಗೈಸ್. ಇದೊಂದು ತೋರಿಸ್ದೆ. ಆ್ಯಂಡ್ ನೆಕ್ಸ್ಟ್ ಒಂದು ಕುರ್ತಾ ತಗೊಂಡಿದ್ದೀನಿ. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಇದ್ರ ಪ್ರೈಸು 499. ಚೆನ್ನಾಗಿದೆ. ಈ ಊರ ಕಡೆ ಎಲ್ಲ ಹೋದಾಗ ಅಲ್ಲದೇ ಬಟ್ಟೆ ಹಾಕೊಂಡು ಹೋಗ್ಬೇಕು, ಅದಕ್ಕೆ ಇದನ್ನು ತಗೊಂಡೆ. ಇದು ಬರೀ ಟಾಪ್ ಮಾತ್ರ, ಪ್ಯಾಂಟು ವೇರೆಲ್ಲ ಇಲ್ಲ. ಇದೊಂದು ಟಾಪು ಎಕ್ಸೆಸ್ ತೊಗೊಬಿಟ್ಟಿದ್ದೀನಿ ನಾನು. ಸಮ್ಟೈಮ್ಸ್ ನನಗೆ ಎಕ್ಸೆಸ್ ಕೂಡ ಸರಿ ಹೋಗುತ್ತೆ. ಜುಡಿಯೋನಲ್ಲಿ ಎಕ್ಸೆಸ್ ಕರೆಕ್ಟಾಗಿರುತ್ತೆ, ಎಸ್ಸು ತುಂಬ ಲೂಸ್ ಆಗಿಬಿಡುತ್ತೆ. ಬಟ್ ಟ್ರೆಂಡ್ಸ್ ಅಲ್ಲೆಲ್ಲ ಹೋದಾಗ ಎಸ್ ಕರೆಕ್ಟಾಗಿರುತ್ತೆ. ಒಂದೊಂದು ಕಡೆ ಒಂದೊಂದು ಥರ. ಇದೊಂದು ಟಾಪ್ ತಗೊಂಡೆ, ಚೆನ್ನಾಗಿದೆ ಅಲ್ಲ, ಬ್ಲೂ ಕಲರ್. ನೆಕ್ಸ್ಟ್
ಗಾಯ್ಸ್ ನನಗೆ ಇಷ್ಟು ಸಕ್ಕತ್ ಇಷ್ಟ ಆಯಿತು. ಬಟ್ ಎಲ್ಲ ವೈಟ್ 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 ವೈಟ್. ಇದು ನೋಡಿ, ಇದೊಂದು ಟಾಪ್ ಎಷ್ಟು ಕ್ಯೂಟಾಗಿದೆ. ಇದು ಸೈಜು ಎಸ್ ತಗೊಂಡೆ, ಸ್ವಲ್ಪ ಬ್ರೀತೇಬಲ್ ಆಗಿರಲಿ ಅಂತ. ಇದು 699. ಇದಕ್ಕೆ ಪ್ಯಾಂಟು ಅದೆಲ್ಲ ತೊಗೊಂಡೆ ಮ್ಯಾಚಿಂಗು. ಅಲ್ಲಿ ಪ್ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿರ್ತೀರಲ್ವಾ, ಬೊಂಬೆಗೆ ಹಾಕಿ ನಿಲ್ಸಿದ್ರಲ್ಲ, ಅದೇ ಇದು. ಚೆನ್ನಾಗಿದೆ. ಹೆಂಗೆ ಬೇಡ ಬೇಡ ಅನ್ಕೋತೀನಿ ವೈಟು, ಮತ್ತೆ ಅದನ್ನೇ ತೊಗೊಂಡೇ ಬರ್ತೀನಿ. ಇದು 499 ಪ್ಯಾಂಟು. ಇದಕ್ಕೆ ಹಾಕೋಬೇಕು ಅಂತ ಏನಿಲ್ಲ. ಈ ಪ್ಯಾಂಟ್ನ ನಾವು ಬೇರೆದಕ್ಕೂ ಹಾಕೋಬೋದು, ಇವಾಗ ಇದಕ್ಕೂ ಹಾಕೋಬೋದು. ಒಂದು ನಿಮಿಷ. ಈ ಪ್ಯಾಂಟು ಮತ್ತು ಈ ಟಾಪ್ಗೂ ಹಾಕೋಬೋದು, ಇಲ್ಲ ಲೆಗ್ಗಿನ್ ಹಾಕೋತೀವಿ ಅಂದರೆ ಅದನ್ನು ಹಾಕೋಬೋದು. ಇದೆರಡನ್ನೂ ಮ್ಯಾಚ್ ಮಾಡ್ಕೋತೀನಿ ಅಂದರೆ ಇದೆರಡನ್ನೂ ಮ್ಯಾಚ್ ಮಾಡ್ಕೋಬೋದು. ನೋಡಿ, ಇದೆರಡನ್ನೂ ಈ ಪ್ಯಾಂಟ್ ಬೇಡ, ಈ ಟಾಪ್ ಇರಲಿ ಅಂತ ಅಂದರೆ ಇದಕ್ಕೆ ಜೀನ್ಸ್ ಹಾಕೋಬೋದು. ನಾನು ಮೇಲೆ ಒಂದು ಫೋಟೋ ಆ್ಯಡ್ ಮಾಡಿರ್ತೀನಿ ನೋಡಿ, ಆ ಥರ ಕಾಣುತ್ತೆ. ಟ್ರಯಲ್ ರೂಮಲ್ಲಿ ನೋಡ್ಕೊಂಡು ಬಂದೆ, ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಇದೇ ಪ್ಯಾಂಟ್ ಹಾಕ್ಕೊಂಡ್ರೆ ಫುಲ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಈ ಟಾಪಿಗೆ ಜೀನ್ಸ್ ವೇರ್ ಮಾಡಿದ್ರೆ ಮಾಡ್ರನ್ ಲುಕ್ ಕೊಡುತ್ತೆ ಅಷ್ಟೇ ಗೈಸ್. ಸಿಂಪಲ್ ಟೆಕ್ನಿಕ್, ಸಿಂಪಲ್ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದು. ನನಗೆ ಇದು ಸಖತ್ ಇಷ್ಟ ಆಯಿತು. ಈ ಟಾಪು ಚೆನ್ನಾಗಿದೆ ಅಂತಾರ. ಮೇಲೆ ಹಾಕಿರ್ತೀನಿ ನೋಡಿ ಫೋಟೋ, ನಾನು ಟ್ರಯಲ್ ರೂಮಲ್ಲಿ ಹೆಂಗೆಲ್ಲ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಮುಂಗಾರು ಮಳೆಯಲ್ಲಿ ತಂದಲ್ಲಿ ಇದಿಷ್ಟು ನಾನು ತಗೊಂಡಿದ್ದು. ಮತ್ತು ಒಂದು ನೇಲ್ ಪಾಲಿಶ್ ತಗೊಂಡೆ, ಆಗಲೇ ಅದು ಎಲ್ಲಿ ಬಿಟ್ಬಿಟ್ಟೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿಂದ ಬರ್ತಾ ನಮ್ಮ ಅಂಗಡಿಗೆ ಹೋಗಿ ಅಲ್ಲಿಂದ ಬಂದೆ ಅಲ್ಲ, ಇಲ್ಲ ತಗೊಂಡೇ ಇಲ್ಲ ಅನಿಸುತ್ತೆ. ನಾನು ಈ ಕಲರ್ದೊಂದು ಟ್ರಯಲ್ ಮಾಡಿದೆ, ತಗೊಂಡೇ ಇಲ್ಲ ಅನಿಸುತ್ತೆ. ಹೋಗ್ಲಿ ಬಿಡಿ, ಏನಾಗಲ್ಲ. ಇದೊಂದು ಟಾಪು, ಇದೊಂದು ಪ್ಯಾಂಟು, ಇದೊಂದು ಕುರ್ತಾ, ಮತ್ತು ಇದೊಂದು ಪ್ಯಾಂಟ್. ಇದು ಸುಮ್ಮನೆ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತ, ಲೂಸಾಗಿರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡೆ. ಇಷ್ಟೇ ಗೈಸ್. ಇದಿಷ್ಟಕ್ಕೆ 2000 ಬಿಲ್ ಮಾಡಿದೆ. ನಾನು ತೊಗೊಳಕ್ಕೆ ಹೋಗಿದ್ದೆ ಪಾಪುಗೆ, ತೊಗೊಂಡು ಬಂದಿರೋದು ನನಗೆ. ಹೇಗೆ ನಾನು ಪಾಪುಗೆ ಇರಲಿಲ್ಲ, ಅಲ್ಲೆಲ್ಲ ಸೇಲ್ ನಡೀತಿತ್ತಲ್ವ, ಎಲ್ಲ ಏನೂ ಇಲ್ಲ ಗೈಸ್, ಎಲ್ಲ ಬಾಚ್ಕೊಂಡು ದೋಚ್ಕೊಂಡು ಹೋಗ್ಬಿಟ್ಟವ್ರೆ. ಸುಮ್ಮನೆ ಏನೋ ಅಂಗಡಿ ಓಪನ್ ಆಗಿತ್ತಲ್ಲ, ಇದು ಮಾತ್ರ ಸೇಲಲ್ಲಿ ಇಲ್ಲದೆ ಇರೋದನ್ನೆಲ್ಲ ಇದೆ. ಸೇಲಲ್ಲಿರೋದು ಯಾವುದಾದ್ರು ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದೇ ಸಿಕ್ಕಿದ್ದು ನನಗೆ. ಅದು ಹೇಳಿದ್ನಲ್ಲ 299 ಸಿಕ್ಕಿದೆ. ಅದು ಪ್ರೈಸು 699. ಅದೆಲ್ಲ ಸಿಕ್ಕಿದ್ದು ಓಕೆ ಅಂತ ತಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತು ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ತುಂಬ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೆಯ್ಟ್ ನಾನು ಇದನ್ನು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಇದೇನು ಅಂತ ಅನ್ಕೋತಾ ಇರ್ತೀರಲ್ಲ. ಸೊ ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಹಾಂ, ಮತ್ತು ಈ ವರ್ಡ್ಸ್ ಕೂಡ ಅಷ್ಟೇ. ನಾನು ಆಮೇಲೆ ಝೂಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದೆಲ್ಲ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ವ, ಬಟ್ ನಂಗೆ ಅದು ಖುಷಿ ಆಯಿತು ಅದು ನೋಡಿದಾಗ. ಮತ್ತು ಇದೊಂದು ಕ್ಯೂಟಾಗಿರೋದು ನೋಡಿ ಹೆಂಗೆ ಮಾಡಿದ್ದಾರೆ. ಇದು ಅವಳೇ ಮಾಡಿರೋದು. ಅದೇ ನಾನು ಕೇಕ್ ವ್ಲಾಗಲ್ಲಿ ಹೇಳಿದ್ದೀನಲ್ಲ, ನನ್ನ ಫ್ರೆಂಡು ಅಥವಾ ನನ್ನ ತಂಗಿ ಏನಾದರೂ ಅಂದ್ಕೊಳ್ಳಿ ಅಂತ, ಅವ್ರು ಕೊಟ್ಟಿರೋದು ನನಗೆ. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವಳೇ ಮಾಡಿರೋದು. ಇದನ್ನು ಕೈಯಲ್ಲಿ ಕ್ರೋಶಾದೇನೋ ಬರುತ್ತಲ್ಲ, ಅದರಲ್ಲಿ ಅವಳೇ ಮಾಡಿ ಇದನ್ನು ನನಗೆ ಕೊಟ್ಟಿರೋದು. ಮತ್ತು ಇದನ್ನೆಲ್ಲ ವರ್ಡಿಂಗ್ಸ್ ಕೂಡ ಅವಳೇ ಬರೆದಿರೋದು. ಮತ್ತು ಇಲ್ಲೂ ಕೂಡ ಅಷ್ಟೇ, ಇದನ್ನು ಅಷ್ಟೇ ಅವಳೇ ಬರೆದಿರೋದು. ನಂಗೆ ಈ ಥರ ಕ್ಯೂಟ್ ಈ ಥರ ನೋಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಖುಷಿ. ಅದಕ್ಕೆ ಇದನ್ನೆಲ್ಲ ಇಲ್ಲೇ ಅನಿಸಿದ್ದೀನಿ. ಇದೆಲ್ಲ ನಾನು ಬರೆದಿರೋದು, ಬಟ್ ಇದು ನನಗೆ ಅಂತ ಒಬ್ರು ಬರೆದಿರೋದು. ಅದೆಲ್ಲ ಸಖತ್ ಖುಷಿ ಅನಿಸುತ್ತೆ. ಅದಕ್ಕೆ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನಾನು ಇದನ್ನ ನೋಡಿದಾಗ ನನಗೆ ನಾನೇ ಇನ್ಸ್ಪಿರೇಷನ್, ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊತೀನಿ. ಓ ವಾವ್, ಸೂಪರ್ ಅಲ್ಲ ನಾನು ಅಂತ. ಅದಕ್ಕೆ ಇದನ್ನೆಲ್ಲೇ ಅನಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ನನಗೆ ಇದು ಸಖತ್ ಇಷ್ಟ ಆಯಿತು. ಈ ವರ್ಡಿಂಗ್ಸ್ ಕೂಡ ಅಷ್ಟೇ ಇಷ್ಟ ಆಯಿತು. ಇದೊಂದು ಪೇಪರು ಪೆನ್ನಲ್ಲಿ ಬರೆದಿರ್ಬೋದೇನೋ, ಬಟ್ ಅವಳು ಟೈಮ್ ತೊಗೊಂಡು ವರ್ಡಿಂಗ್ಸ್ನೆಲ್ಲ ನೋಡಿಕೊಂಡು ನನಗೆ ಅಂತ ಕೂತ್ಕೊಂಡು ನನಗೆ ಅಂತ ಟೈಮ್ ಕೊಟ್ಟು ಬರೀತಾರಲ್ಲ, ಅದು ನಂಗೆ ಸಖತ್ ಖುಷಿ. ಅದಕ್ಕೆ ನಾನು ಬಿಸಾಕೋದಕ್ಕೆ ನನಗೆ ಮನಸ್ಸೇ ಆಗೋಲ್ಲ. ಅದಕ್ಕೆ ಇದನ್ನೆಲ್ಲ ಹಿಂಗೆ ಅನ್ಸ್ಕೊಂಡ್ಬಿಟ್ಟಿರ್ತೀನಿ. ಚೆನ್ನಾಗಿದೆ ಅಲ್ಲ.